ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಕುಂತಿ ಯಾವಾಗ ಪಾಂಡುವೆ ಈ ದುರ್ವಾಸ ಮುನಿಗಳ ಮಂತ್ರದ ಬಗ್ಗೆ, ದೇವತೆ ಆಗಮಿಸುವ ಬಗ್ಗೆ, ಪುತ್ರ ಜನನವಾಗುವ ಬಗ್ಗೆ ಹೇಳಿದಳು, ಆಗ ಆ ಪಾಂಡುವಿಗೆ ಬಹಳ ಆನಂದವಾಯಿತು. ಅವನು ಹರ್ಷದಿಂದ ಹೇಳಿದ, ಎಲೈ ಶೋಭನೆ, ನೀನು ಮೊದಲು ಈ ಕೆಲಸವನ್ನು ಮಾಡು, ಯಮಧರ್ಮರಾಯನನ್ನು ಬರಮಾಡಿಕೋ. ಅವನು ಬಹಳ ನೀತಿವಂತ, ನ್ಯಾಯಯುಕ್ತ, ವಿವೇಕ ಪರ, ಧರ್ಮ ಮತ್ತು ಅಧರ್ಮಗಳ ವ್ಯತ್ಯಾಸವನ್ನು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಬಲ್ಲವನು. ಅವನಿಂದ ನಮಗೆ ಧರ್ಮಾತ್ಮನಾದ ಮಗನಾಗಲಿ ಎಂದ. ಕುಂತಿ ಒಂದು ಶುಭ ಸಂದರ್ಭದಲ್ಲಿ ಆ ಮಂತ್ರವನ್ನು ವಿಧಿವತ್ತಾಗಿ ಉಚ್ಚರಿಸಿದಳು. ನಂತರ ಯಮಧರ್ಮರಾಯನನ್ನು ನೆನೆಸಿದಳು. ತಕ್ಷಣ ಯಮಧರ್ಮರಾಯ ವಿಮಾನದ ಮೂಲಕ ಬಂದು ಪ್ರತ್ಯಕ್ಷನಾದ. ಯಮರಾಜನ ತೇಜಸ್ಸು ಕುಂತಿಯೊಡನೆ ಸಮಾಗಮವಾಯಿತು, ಪುತ್ರ ಜನನವಾಯಿತು. ಆಗ ಅಶರೀರವಾಣಿಯಾಯಿತು, ಈ ಮಗು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ರಾಜನಾಗುತ್ತಾನೆ, ವೀರನು ಸತ್ಯವಂತನೂ ಆಗಿ ಯುಧಿಷ್ಠಿರನೆಂದು ಪ್ರಖ್ಯಾತನಾಗುತ್ತಾನೆ. ಹೀಗೆ ಮೊದಲನೇ ಪುತ್ರನ ಜನನವಾಯಿತು. ಇತ್ತ ಹಸ್ತಿನಾಪುರದಲ್ಲಿ ಈ ಯುಧಿಷ್ಠಿರ ಹುಟ್ಟುವುದಕ್ಕೂ ಮುಂಚೆ ಒಮ್ಮೆ ವ್ಯಾಸರು ಸಂಚಾರ ಮಾಡುತ್ತಾ ಅರಮನೆಗೆ ಬಂದರು. ಬಹಳ ಬಳಲಿದ್ದರು. ಗಾಂಧಾರಿ ಅವರನ್ನು ಆದರ ಸತ್ಕಾರಗಳಿಂದ ಉಪಚರಿಸಿದರು. ವ್ಯಾಸರು ಹೇಳಿದರು, ಏನಾದರೂ ವರವನ್ನು ಕೋರಿಕೊ. ಈ ಮುಂಚೆ ಗಾಂಧಾರಿ ಶಿವನಿಂದ 100 ಮಕ್ಕಳ ವರವನ್ನು ಪಡೆದಿದ್ದಳು. ಅದು ಏನನ್ನಿಸಿತೋ ಏನೋ, ಮತ್ತೆ ಗಾಂಧಾರಿ ವ್ಯಾಸರೊಡನೆ ಅದೇ ವರವನ್ನು ಅಪೇಕ್ಷಿಸಿ ವ್ಯಾಸರು ಆಗ ತಥಾಸ್ತು ಎಂದು ಹೇಳಿ ಹೊರಟು ಬಂದರು. ಸ್ವಲ್ಪ ಕಾಲ ಆಯಿತು. ಗಾಂಧಾರಿ ಗರ್ಭವತಿಯಾದ. 9 ಮಾಸಗಳು ತುಂಬಿತು, ಆದರೆ ಪ್ರಸವ ಆಗಲಿಲ್ಲ. 1 ವರ್ಷವಾಯಿತು, ಪ್ರಸವವಾಗಲಿಲ್ಲ. 1.25 ವರ್ಷವಾಯಿತು, ಪ್ರಸವವಾಗಲಿಲ್ಲ. 1.5 ವರ್ಷವಾಯಿತು, ಆದರೂ ಮಕ್ಕಳು ಹುಟ್ಟಲಿಲ್ಲ. ಗಾಂಧಾರಿಗೆ ಈ ಕಾಲ ಜಾಸ್ತಿ ಆದಂತೆಲ್ಲ ಅವಳ ಅಸಹನೆ, ನಿರಾಸೆ, ಹತಾಶೆ ಜಾಸ್ತಿ ಆಗುತ್ತಾ ಹೋಯಿತು. ಅವಳು ಕೆಲವು ಬಾರಿ ಅಂದುಕೊಂಡಳು, 100 ಮಕ್ಕಳ ವರವಿದೆ, ಆದರೆ ಈ ಬಾರಿ ಯಾವ ಮಗುವೂ ಆಗುವುದಿಲ್ಲವೇನೋ ಎಂದುಕೊಂಡಳು. ಹೀಗೆ 2 ವರ್ಷ ಆಯಿತು. ಆಗ ಈ ಕುಂತಿಗೆ ಯುಧಿಷ್ಠಿರ ಹುಟ್ಟಿದ ಎಂಬ ವಾರ್ತೆ ಗಾಂಧಾರಿಗೆ ಬಂತು. ಗಾಂಧಾರಿಗೆ ಈಗ ಈ ಎಲ್ಲ ಅಸಹನೆಗಳ ಜೊತೆಗೆ ಅಸೂಯೆಯೂ ಆಯಿತು. ಅವಳಿಗೆ ಬಹುಶಃ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಇತ್ತೋ ಏನೋ, ಈ ವಂಶದ ಮೊದಲ ಕುಡಿ ನನಗೇ ಆಗುತ್ತೆ ಎಂದು. ಆದರೆ ಅದು ಆಗಲಿಲ್ಲ. ಈಗ ಇದೆಲ್ಲ ಸೇರಿ ಹತಾಶೆಯ ಪರಾಕಾಷ್ಠೆಯಲ್ಲಿ ಗಾಂಧಾರಿ ತನ್ನ ಹೊಟ್ಟೆಯನ್ನು ತಾನೇ ಒತ್ತಿಕೊಂಡು ಗರ್ಭವನ್ನು ಹೊರದೂಡಿದಳು. ಆ ಗರ್ಭ ಯಾವುದೇ ಆಕಾರದಲ್ಲೂ ಇರಲಿಲ್ಲ, ಲೋಹದಂತೆ ಗಟ್ಟಿಯಾಗಿತ್ತು. ಅದನ್ನು ನೋಡಿ ಗಾಂಧಾರಿ ಬೇಸರಗೊಂಡು ಅದನ್ನು ಹೊರಗೆ ಎಸಿ ಎಂದು ತನ್ನ ದಾಸಿಗೆ ಹೇಳಿದರು. ಅದೇ ಕ್ಷಣ ವ್ಯಾಸರು ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತು ಅಲ್ಲಿ ಪ್ರತ್ಯಕ್ಷರ. ವ್ಯಾಸರು ಹೇಳಿದರು, ಗಾಂಧಾರಿ ಏನು ಮಾಡಿಬಿಟ್ಟೆ ಎಂದು ಆಕ್ಷೇಪಣೆ ಮಾಡಿದರು. ಆಗ ಗಾಂಧಾರಿ ಹೇಳಿದರು, ಮಹರ್ಷಿಗಳೇ, ನಾನು 2 ವರ್ಷದಿಂದ ಗರ್ಭವತಿಯಾಗಿದ್ದೆ. ಇಷ್ಟು ದಿನ ತಾಳ್ಮೆಯಿಂದಲೇ ಇದ್ದೆ. ಈಗ ಕುಂತಿಯ ಸಮಾಚಾರವೂ ಬಂತು, ನನಗೆ ಅಸೂಯೆಯೂ ಆಯಿತು, ನಿಮ್ಮ ವರವೂ ಸುಳ್ಳಾಯಿತು, ನಾನು ಏನು ಮಾಡಲಿ ಎಂದು ಅಳುತ್ತಾ ಹೇಳಿದೆ. ಆಗ ವ್ಯಾಸರು ಹೇಳಿದರು, ನನ್ನ ವರ ಅದು ಹೇಗೆ ಸುಳ್ಳಾಗುತ್ತದೆ ಎಂದು ಹೇಳಿ 100 ಗಡಿಗೆಗಳು ಅಂದರೆ ಮಡಕೆಗಳು, ತುಪ್ಪ ತುಂಬಿದ ಮಡಕೆಗಳನ್ನು ತರುವಂತೆ ಹೇಳಿದರು. ನಂತರ ಅವರು ಮಂತ್ರವನ್ನು ಹೇಳುತ್ತಾ ಮಂತ್ರಿಸಿದ ನೀರನ್ನು
ತಣ್ಣೀರನ್ನು ಆ ಆ ಪಿಂಡ ಅಥವಾ ಭ್ರೂಣದ ಮೇಲೆ ಅದನ್ನು ಪ್ರೋಕ್ಷಿಸಿ. ಆಗ ಅದು ಒಡೆದು 101 ಅಂದರೆ 101 ತುಂಡುಗಳಾಗಿ ಹೋಯಿತು. ವ್ಯಾಸರು ಇನ್ನೂ ಒಂದು ಮಡಕೆಯನ್ನು ತರಿಸಿ 101 ಮಡಿಕೆಗಳಲ್ಲಿ ಈ 101 ತುಂಡುಗಳನ್ನು ಪ್ರತ್ಯೇಕವಾಗಿ ಇರಿಸಿ ನಂತರ ಅದನ್ನು ಭದ್ರವಾಗಿ ಮುಚ್ಚಿ ಸುರಕ್ಷಿತವಾಗಿ ಒಂದು ಕಡೆ ಇರಿಸಿ ಗಾಂಧಾರಿಗೆ ಹೇಳಿದರು, ಇದನ್ನು ತಾನಾಗೆ ಅದು ಒಡೆಯುವ ತನಕ ಯಾರೂ ಮುಟ್ಟಬಾರದು ಎಂದರು. ನಂತರ ಅವರು ಹೊರಟು. ಸ್ವಲ್ಪ ಸಮಯದ ನಂತರ ಮೊದಲನೇ ಗಡಿಗೆ ಒಡೆದಾಗ ಅಲ್ಲಿಂದ ದುರ್ಯೋಧನ ಹುಟ್ಟಿದ. ದುರ್ಯೋಧನ ಹುಟ್ಟಿದಾಗ ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಹುಟ್ಟಿದ ನಂತರ ಅಳುತ್ತವೆ. ಈತ ಕತ್ತೆಯಂತೆ ಕೂಗಿಕೊಂಡ. ಅದೇ ಸಮಯದಲ್ಲಿ ಹೊರಗಡೆ ರಣಹದ್ದುಗಳು, ಗೂಬೆಗಳು, ಕಾಗೆಗಳು ಹೃದಯ ವಿದ್ರಾವಕವಾಗಿ ಅರಚಿಕೊಂಡವು. ನರಿಗಳು ಊಳಿಟ್ಟವು. ಅಲ್ಲಲ್ಲಿ ಬೆಂಕಿ ಮತ್ತು ಬಿರುಗಾಳಿಯೂ ಆಯಿತು. ಈ ಅಪಶಕನಗಳನ್ನು ನೋಡಿದ ಭೀಷ್ಮ, ಧೃತರಾಷ್ಟ್ರ ಮತ್ತು ವಿದುರರು ಕೆಲವು ಶಾಸ್ತ್ರಜ್ಞರನ್ನು ಕರೆಸಿ ಕೇಳಿದರು, ಇದೇನು ಹೀಗೆ ಅಂತ. ವಿದುರನು ಶಾಸ್ತ್ರಜ್ಞನೇ ಆಗಿದ್ದ. ಅವರೆಲ್ಲರೂ ಹೇಳಿದರು, ಈ ಮಗು ಕುಲಕ್ಕೆ ಕಂಟಕ ಪ್ರಾಯನಾಗುತ್ತಾನೆ, ಇವನಿಂದ ಇಡೀ ಕುಲ ವಿನಾಶವಾಗುತ್ತದೆ. ಒಬ್ಬ ವ್ಯಕ್ತಿಯನ್ನು ಒಂದು ಗ್ರಾಮದ ಒಳಿತಿಗಾಗಿ ತ್ಯಜಿಸುವುದು ಸೂಕ್ತ. ಅದೇ ರೀತಿ ಒಂದು ರಾಷ್ಟ್ರಕ್ಕೋಸ್ಕರ ಒಂದು ಗ್ರಾಮವನ್ನೇ ತ್ಯಜಿಸಿದರೂ ಹಾನಿಯಿಲ್ಲ. ಅದೇ ರೀತಿ ಒಂದು ಆತ್ಮದ ಉದ್ಧಾರಕ್ಕಾಗಿ ಒಂದು ದೇಹವನ್ನೇ ಅಥವಾ ಪ್ರಾಣವನ್ನೇ ತ್ಯಜಿಸಬಹುದು. ಇದು ಧರ್ಮನೀತಿ. ಹಾಗಾಗಿ ಈ ಮಗುವನ್ನು ತ್ಯಜಿಸುವುದೇ ಒಳ್ಳೆಯದು ಎಂದು ಅವರು ಸಲಹೆ ನೀಡಿದರು. ವಿದುರನು ಅದನ್ನೇ ಹೇಳಿದ. ಆದರೆ ಧೃತರಾಷ್ಟ್ರ ಇದಕ್ಕೆ ಸಮ್ಮತಿಸಲಿಲ್ಲ. ಬಹುಶಃ ದುರ್ಯೋಧನನ ಹುಟ್ಟಿನಿಂದಲೇ ಈ ಪುತ್ರ ವ್ಯಾಮೋಹ ಶುರುವಾಯಿತೋ ಏನೋ. ಧೃತರಾಷ್ಟ್ರ ಇದಕ್ಕೆ ಒಪ್ಪಲಿಲ್ಲ. ಈ ದುರ್ಯೋಧನನ ನಂತರ ದುಶ್ಯಾಸನ ಮತ್ತೆ ಉಳಿದ 100 ಪುತ್ರರು, ಕಡೆಯಲ್ಲಿ ಒಬ್ಬಳು ಪುತ್ರಿ ದುಶ್ಯನೆ ಎಂದು ಅವಳ ಹೆಸರು. ಹೀಗೆ ಗಾಂಧಾರಿಗೆ 100 ಜನ ಪುತ್ರರು, ಒಬ್ಬಳು ಪುತ್ರಿ ಹುಟ್ಟಿದಳು. ಈ ಮಧ್ಯೆ ಧೃತರಾಷ್ಟ್ರನಿಗೆ ಗಾಂಧಾರಿಯ ಪರಿಚಾರಿಕೆ ಒಬ್ಬಳಿದ್ದಳು. ಅವಳಿಂದ ಯುಯುತ್ಸು ಎಂಬ ಮಗ ಹುಟ್ಟಿದ. ಅವನು ದುರ್ಯೋಧನನ ನಂತರ ಹುಟ್ಟಿದ. ದುಶ್ಯಾಸನನಿಗಿಂತ ಮೊದಲು ಹುಟ್ಟಿದ. ಅಂದರೆ ಅವನು ದುರ್ಯೋಧನನಿಗೆ ತಮ್ಮನಾಗಬೇಕು, ದುಶ್ಯಾಸನನಿಗೆ ಅಣ್ಣನಾಗಬೇಕು. ಇತ್ತ ಅರಣ್ಯದಲ್ಲಿ ಯುಧಿಷ್ಠಿರ ಹುಟ್ಟಿದ ನಂತರ ಪಾಂಡು ಕುಂತಿಗೆ ಹೇಳಿದ, ಮಂಗಳಾಂಗಿ, ಈ ಕ್ಷತ್ರಿಯರಿಗೆ ಬರೀ ಧರ್ಮವಿದ್ದರೆ ಸಾಲದು, ಹಲವೂ ಸಹ ಬೇಕು. ನಮಗೆ ಮಹಾಕಾಯನಾದ ಮಹಾಬಲಶಾಲಿಯಾದ ಒಬ್ಬ ಮಗು ಹುಟ್ಟಬೇಕು. ನೀನು ವಾಯುದೇವನನ್ನು ಸ್ಮರಿಸು. ವಾಯುದೇವನಿಂದ ನಮಗೆ ಈ ರೀತಿಯ ಪುತ್ರ ಜನನವಾಗಲಿ ಎಂದು ಹೇಳಿದ. ಕುಂತಿ ಅದಕ್ಕೆ ಸಮ್ಮತಿಸಿ ವಿಧಿವತ್ತಾಗಿ ಮಂತ್ರವನ್ನು ಹೇಳಿ ವಾಯುದೇವನನ್ನು ಬರಮಾಡಿಕೊಂಡ. ವಾಯುದೇವನಿಂದ ಮಹಾಬಲಶಾಲಿಯಾದ ಈ ಭೀಮ ಜನನವಾಯಿತು. ಭೀಮ ಜನನವಾದಾಗ ಅಶರೀರವಾಣಿಯಾಯಿತು, ಇವನು ಬಲಿಷ್ಠರಲ್ಲೇ ಶ್ರೇಷ್ಠನಾಗುತ್ತಾನೆ ಎಂದು. ಈ ಭೀಮ ಹುಟ್ಟಿದಾಗ ಒಂದು ಕೌತುಕದ ಘಟನೆ ನಡೆಯಿತು. ಅದೇನೆಂದರೆ, ಹುಟ್ಟಿದ ಮಗುವನ್ನು ಕುಂತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕೂತಿದ್ದ. ಆಗ ಸನಿಹದಲ್ಲೇ ಹುಲಿಯ ಗರ್ಜನೆ ಆಯಿತು. ಆ ಗರ್ಜನೆಗೆ ಹೆದರಿದ ಕುಂತಿ ತೊಡೆಯ ಮೇಲೆ ಮಗುವಿರುವುದನ್ನು ಮರೆತು ತಕ್ಷಣ ಎದ್ದು ನಿಂತಳು. ಮಗು ಕೆಳಗೆ ಬಿತ್ತು. ಅದು ಬಿದ್ದಾಗ ಒಂದು ದೊಡ್ಡ ಬಂಡೆಯ ಮೇಲೆ ಮಗು ಬಿತ್ತು. ಘೋರವಾದ ಶಬ್ದವಾಯಿತು. ಎಲ್ಲರೂ ಬಂದು ನೋಡಿದರು.
ಭೀಮ ನಸು ನಗುತ್ತಲಿದ್ದ. ಆ ಬಂಡೆ ನುಚ್ಚು ನೂರಾಗಿ ಚೂರಾಗಿತ್ತು. ಹೀಗೆ ಭೀಮ ತಾನು ಮಗುವಿದ್ದಾಗಲೇ ತಾನು ಮಹಾಬಲಶಾಲಿ ಎಂಬುದನ್ನು ನಿರೂಪಿಸಿದ. ಇದಾದ ನಂತರ ಸ್ವಲ್ಪ ದಿನ ಕಳೆದ ನಂತರ ಪಾಂಡವಿಗೆ ಅನ್ನಿಸಿತು, ನನಗೆ ಒಬ್ಬ ಲೋಕೋತ್ತರನಾದ ಮಗನಾಗಬೇಕು. ಅವನು ಇಂದ್ರನಂತೆ ಅತಿಶಯವಾದ ಬಲ, ಕಾಂತಿ, ತೇಜಸ್ಸು, ಪರಾಕ್ರಮ ಉಳ್ಳವನಾಗಿರಬೇಕು. ಇಂದ್ರನಂತೆ ಅಜೇಯನಾಗಿರಬೇಕು. ಹಾಗಾಗಿ ಪಾಂಡು ಸ್ವಲ್ಪ ಕಾಲ ಇಂದ್ರನ ಬಗ್ಗೆ ತಪಸ್ಸು ಮಾಡಿ ಇಂದ್ರನನ್ನು ಒಲಿಸಿಕೊಟ್ಟ. ನಂತರ ಕುಂತಿಗೆ ಹೇಳಿದ, ಆ ಮಂತ್ರವನ್ನು ಉಚ್ಚರಿಸಿ ಇಂದ್ರನನ್ನು ಆಹ್ವಾನ ಮಾಡು. ಕುಂತಿ ಅದೇ ರೀತಿ ಮಾಡಿ. ಆಗ ಮಹಾವೀರನಾದ ಅರ್ಜುನ ಇಂದ್ರನ ದಯದಿಂದ ಹುಟ್ಟಿದ. ಅರ್ಜುನ ಹುಟ್ಟಿದಾಗಲೂ ಅಶರೀರ ವಾಣಿಯಾಯಿತು. ಈತ ಕಾರ್ತವೀರ್ಯಾರ್ಜುನನಂತೆ ಶೌರ್ಯವಂತನಾಗುತ್ತಾನೆ. ಇವನು ಮಹಾಪರಾಕ್ರಮಿಯಾಗುತ್ತಾನೆ, ಅಜೇಯನಾಗುತ್ತಾನೆ ಮತ್ತು ಕುರುವಂಶ ಇವನಿಂದ ಬೆಳಗುತ್ತದೆ ಎಂದು ಅಶರೀರವಾಣಿ. ಜೊತೆಗೆ ಅದು ಹೇಳಿತು, ಕುಂತಿ ನೀನೇ ಧನ್ಯೆ, ಇಂಥ ಮಗನನ್ನು ನೀನು ಪಡೆದೆ ಎಂದು ಅಶರೀರವಾಣಿ. ಹೀಗೆ 3 ಜನ ಮಕ್ಕಳು ಪಾಂಡುವಿಗೆ ಆದರು. ಸ್ವಲ್ಪ ಕಾಲದ ನಂತರ ಪಾಂಡು ಮತ್ತೆ ಮಗುವಿನ ಆಸೆಯನ್ನು ಕುಂತಿಯಲ್ಲಿ ವ್ಯಕ್ತಪಡಿಸಿದ. ಆದರೆ ಕುಂತಿ ಹೇಳಿದಳು, ಮಹಾರಾಜ, ಇದನ್ನು ಆಪತ್ಕಾಲದ ಆಪದ್ಧರ್ಮವಾಗಿ ನಾವು ಮಕ್ಕಳನ್ನು ಪಡೆಯುತ್ತಿದ್ದೇವೆ. 3 ಪುತ್ರರಿಗೆ ಮಾತ್ರ ಮಾನ್ಯತೆ ಇದೆ. 4ನೇ ಪುತ್ರನಾದರೆ ನಾನು ಸ್ವೇಚ್ಛಾಚಾರಿಣಿ ಎನಿಸಿಕೊಳ್ಳುತ್ತೇನೆ ಎಂದಳು. ಪಾಂಡುವಿಗೂ ಅದು ಸರಿ ಎನಿಸಿ ಸುಮ್ಮನಾದ. ಸ್ವಲ್ಪ ದಿನ ಕಳೆಯಿತು. ನಂತರ ಮಾದ್ರಿ ಒಂದು ಬಾರಿ ಪಾಂಡುವಿನಲ್ಲಿ ಹೇಳಿದರು, ಮಹಾರಾಜ, ನಾವು ಅರಮನೆಯಲ್ಲಿರಬೇಕಾದ ಈಗ ಆಶ್ರಮದಲ್ಲಿ ಅರಣ್ಯದಲ್ಲಿ ಇದ್ದೇವೆ. ಇದರ ಬಗ್ಗೆ ನನಗೆ ಒಂದಿನಿತೂ ಚಿಂತೆ ಇಲ್ಲ. ಗಂಡರಿಗೆ 100 ಮಕ್ಕಳಾದವು. ನನಗೆ ಅದರ ಬಗ್ಗೆಯೂ ಬೇಸರವಿಲ್ಲ. ಆದರೆ ನಾನು ಮತ್ತು ಕುಂತಿ ಇಬ್ಬರು ನಿನ್ನ ಪತ್ನಿಯರು. ಕುಂತಿಗೆ ಮಕ್ಕಳಾಯಿತು, ಈಗ ನನಗೆ ಆಗಿದ್ದ ಅದು ನನಗೆ ನೋವಿದೆ. ಕುಂತಿ ನನಗೆ ಆ ಮಂತ್ರವನ್ನು ಹೇಳಿದರೆ ನನಗೂ ಸಹ ಮಕ್ಕಳು ಆಗುತ್ತವೆ. ನಾನು ಕುಂತಿಯನ್ನು ಕೇಳುವುದಕ್ಕೆ ಸ್ವಾಭಿಮಾನ ನನಗೆ ಅಡ್ಡಿ ಬರುತ್ತಿದೆ. ಆದ್ದರಿಂದ ಈ ವಿಷಯವನ್ನು ನೀನೇ ಕುಂತಿಯಲ್ಲಿ ಕೇಳು ಅಂದಳು. ಆಗ ಪಾಂಡು ಹೇಳಿದ, ಮಾದ್ರಿ, ನಾನು ಇದರ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ನಿನ್ನ ಅಭಿಪ್ರಾಯ ಹೇಗೋ ಏನೋ ಎಂದು ಸುಮ್ಮನಿದ್ದೆ. ಈಗ ನಾನು ಕುಂತಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ. ಕುಂತಿ ಖಚಿತವಾಗಿ ಇದಕ್ಕೆ ಸಮ್ಮತಿಸುತ್ತಾಳೆ ಎಂದು ಹೇಳಿದ. ನಂತರ ಅವನು ಕುಂತಿಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ. ಕುಂತಿ ಆಗಲಿ ಎಂದು ಮಾದ್ರಿಯನ್ನು ಕರೆದು ಆ ಮಂತ್ರವನ್ನು ಹೇಳಿ ಉಚ್ಚಾರಣೆ ಮಾಡುವ ಬಗ್ಗೆ, ದೇವತೆಯನ್ನು ಕರೆಯುವ ಬಗ್ಗೆ ಹೇಳಿ, ಇದನ್ನು ಒಂದೇ ಒಂದು ಸಾರಿ ನೀನು ಉಪಯೋಗಿಸಿಕೊ ಎಂದು ಹೇಳಿದ. ಮಾದ್ರಿ ನಂತರ ಯೋಚನೆ ಮಾಡಿ ಈ ಮಂತ್ರವನ್ನು ವಿಧಿವತ್ತಾಗಿ ಉಚ್ಚರಿಸಿ ಅಶ್ವಿನಿ ದೇವತೆಗಳನ್ನು ಕರೆದಳು. ಅವರು ಅವಳಿ ದೇವತೆ. ಅವರಿಂದ ಮಾದ್ರಿಗೆ ನಕುಲ ಸಹದೇವರು ಅವಳಿ ಮಕ್ಕಳಾದ. ಆಗಲೂ ಅಶರೀರವಾಣಿಯಾಯಿತು, ಇವರು ಬಹಳ ಸುಂದರವಾಗಿರುತ್ತಾರೆ, ಜೊತೆಗೆ ವೀರರು ಪರಾಕ್ರಮಿಗಳು ಆಗಿರುತ್ತಾರೆ ಎಂದು ಅಶರೀರವಾಣಿ. ಸ್ವಲ್ಪ ದಿನದ ನಂತರ ಮತ್ತೆ ಪಾಂಡು ಮಾದ್ರಿಯ ಬಗ್ಗೆ ಕುಂತಿಯಲ್ಲಿ ಕೇಳಿದ. ಆಗ ಕುಂತಿ ಹೇಳಿದಳು, ಮಹಾರಾಜ, ಮಾದ್ರಿ ಎಷ್ಟು ಬುದ್ಧಿವಂತೆ. ಅವಳು ಒಂದೇ ಮಂತ್ರದಿಂದ 2 ಮಕ್ಕಳನ್ನು ಪಡೆದಳು. ನಾನು ಆ ರೀತಿ ಯೋಚನೆ ಮಾಡಲಿಲ್ಲ. ಇನ್ನೊಮ್ಮೆ ಅವಳು ಮಂತ್ರವನ್ನು ಉಪಯೋಗಿಸಿದರೆ ಅವಳು ನನಗಿಂತ ಹೆಚ್ಚಿನವಳಾದಳು
ನನಗೆ ಸಹಜವಾಗಿ ಏನು ಮಾಡುವುದು ಹೆಣ್ಣಿನ ಅಸೂಯೆ ಇದೆ, ಹಾಗಾಗಿ ಬೇಡ ಎಂದು ಹೇಳಿದರು. ಪಾಂಡು ಸುಮ್ಮನಾದ. ಹೀಗೆ ಧೃತರಾಷ್ಟ್ರನಿಗೆ ಗಾಂಧಾರಿಯಿಂದ 100 ಜನ ಪುತ್ರರು, ಒಬ್ಬಳು ಪುತ್ರಿ. ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿಯರಿಂದ 5 ಜನ ಪಾಂಡವರು ಹುಟ್ಟಿದರು. ಮುಂದೆ ಅವರ ಬಾಲ್ಯ ಹೇಗಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.